ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಂದಿದ್ದೀನಿ ಗೊತ್ತಾ, ಬೆಂಗಳೂರು ಬಂದಿದ್ದೀನಿ. ರಾಮಹಳ್ಳಿಗೆ ಕುಂಬ್ಳಗೂಡು ಹತ್ರ ಇರುವ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರುವ ಫ್ಯಾಮಿಲಿ ಸಲೂನ್ ಹತ್ರ ಬಂದಿದ್ದೀನಿ. ಮತ್ತು ಇದಕ್ಕೆ ನಿಯರ್ ಆಗಿರುವಂತಹ ರಾಜರಾಜೇಶ್ವರಿ ಕಾಲೇಜ್ ಆಪೋಸಿಟ್ ಫ್ಯಾಮಿಲಿ ಸಲೂನ್ ಇದೆ. ಅಲ್ಲಿನೂ ತುಂಬ ನಿಮಗೆ ಅವಶ್ಯಕತೆ ಇದೆ. ಪ್ರತಿಯೊಂದು ಫ್ಯಾಮಿಲಿಗೂ ನಿಮಗೆ ತುಂಬಾ ಅವಶ್ಯಕತೆ ಇದೆ. ಬಂದು ವಿಸಿಟ್ ಕೊಡಿ. ಮತ್ತು ನಾನು ಬಂದು ವಿಸಿಟ್ ಕೊಟ್ಟಿದ್ದೀನಿ. ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ನೋಡ್ತಾ ಇದ್ದೀರಾ, ನನ್ನ ತಂಗಿಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದು, ಅಂದರೆ ಫಸ್ಟ್ ಟೈಮ್ ಅಂತಂದರೆ ನಾನು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀನಿ. ಅವಳು ಇದನ್ನು ಸೇರಿ ಸುಮಾರು ಸರಿ ಅವಳಿಗೆ ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಅವಳಿಗೆ ಹೇರ್ ಕಲರ್ ಚೇಂಜ್ ಆಗಿದೆ. ವೆರೈಟಿ ಇದೇ ಫ್ಯಾಮಿಲಿ ಸಲೂನಲ್ಲಿ ಮಾಡಿಕೊಟ್ಟಿದ್ದಾರೆ. ನನಗೂ ಅದೇ ಥರ ಬೇಕು ಅಂತ ಹೇಳ್ಬಿಟ್ಟು ವಿಸಿಟ್ ಕೊಟ್ಟಿದ್ದೀನಿ. ನೋಡಿ, ಅವಳಿಗೆ ಹೇರ್ ವಾಶ್ ಆದಮೇಲೆ ಅವಳಿಗೆ ಹೇರ್ ಕಲರ್ ಆಗ್ತಾಯಿದ್ದಾರೆ. ವೆರೈಟಿ ಕಲರ್ಸ್ ನನಗಂತೂ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ನಾನಂತೂ ಒಂದು ಸರಿನೂ ಹಾಕಿಸ್ಕೊಂಡಿಲ್ಲ. ನೋಡಿ, ಅದನ್ನು ಒಳಗಡೆ ಕಂಪ್ನಿ ನೋಡ್ತಾ ಇದ್ರೆ ನಂಗೆ ತುಂಬಾ ಇಷ್ಟ ಆಗಿರೋ ಕಂಪ್ನಿ ಇದು, ಫ್ಯಾಮಿಲಿ ಸಲೂನ್ ಅಂತ ಹೇಳಿ. ಇದಕ್ಕೆ ಸಪ್ರೇಟಾಗಿದೆ, ಹೆಣ್ಮಕ್ಳಿಗೆ ಬೇರೆ ಇದೆ, ಗಂಡು ಮಕ್ಳಿಗೆ ಬೇರೆ ಇದೆ. ನಿಮ್ಗಂತೂ ಏನಾದ್ರೂ ನಾಚಿಕೆ ಸ್ವಭಾವ ಆಗ್ಬೋದು, ಹೆಣ್ಮಕ್ಳು ಇರೋದು ಗಂಡು ಮಕ್ಳು ಹೋಗ್ಬಾರ್ದು, ಗಂಡು ಮಕ್ಳು ಇರೋ ಹತ್ರ ಹೆಣ್ಮಕ್ಳು ಹೋಗ್ಬಾರ್ದು ಅಂತ. ಅದಕ್ಕೆ ಅವರು ಸಪ್ರೇಟಾಗಿ ಮಾಡಿದ್ದಾರೆ. ನೀವು ಬಂದು ವಿಸಿಟ್ ಕೊಟ್ಟು ನೋಡಿ. ಇಲ್ಲಂತೂ ತುಂಬಾ ಅಂದರೆ ನಮ್ಮ ಚಿತ್ರರಂಗ ತಂಡ ತುಂಬಾ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೇಮ್ ಇಲ್ಲಿ ಯಾವ ಥರ ವೆರೈಟಿ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಬಂದು ಅಲ್ಲಿ ವಿಸಿಟ್ ಕೊಡಿ ಒಂದು ಸಾರಿ. ನನ್ನ ತಂಗಿಗೆ ನೋಡಿ ಯಾವ ಥರ ಫುಲ್ ಹೇರ್ ಸ್ಟೈಲ್ ಎಷ್ಟು ಚೇಂಜ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ಸಲ್ಲಿ ಹೇರು, ಸ್ಟ್ರೈಟ್ ಹೇರ್ ಆಗ್ಬೋದು, ಕರ್ಲಿ ಹೇರ್ ಆಗ್ಬೋದು, ಇಲ್ಲ ನಿಮ್ಗೇನಾದ್ರೂ ಯಾವ್ಯಾವ ಥರ ವೆರೈಟಿ ಬೇಕು, ಸ್ಟೆಪ್ ಆಗ್ಬೋದು, ವಿ ಆಗ್ಬೋದು, ಯು ಆಗ್ಬೋದು, ಯಾವ ರೀತಿ ಬೇಕಾದ್ರೂ ರೆಡಿ ಆಗುತ್ತೆ. ನೀವು ಒಂದು ಸತಿ ವಿಸಿಟ್ ಕೊಟ್ಟು ನೋಡಿ. ಅಲ್ಲಂತೂ ನೀವು ಯಾವ ಥರ ಹಿಂಗೆ ಕಾಣಿಸ್ತೀರಾ ಅಂತಂದರೆ ನೋಡೋಕ್ಕೆ ಅಸಾಧ್ಯ. ಅದರಲ್ಲಂತೂ ನಾನಂತೂ ಏರ್ ಕಲರ್ ಅಂದರೆ ತುಂಬಾ ಇಷ್ಟ. ಯಾವತ್ತೂ ನಾನು ಹಾಕಿಸ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಏರ್ ಕಲರ್ ಹಾಕಿಸ್ಕೋಬೇಕು ಅಂತೇಳಿ ಕೂತ್ಕೊಂಡಿದ್ದೆ. ನನಗಂತೂ ನಗು ಬರ್ತಾ ಇತ್ತು. ಅಲ್ಲಿ ಮಿರರ್ ಮುಂದೆ ಕೂತ್ಕೊಂಡು ನನಗೆ ಅಲ್ಲಿ ಏರ್ ಕಲರ್ ಹಾಕ್ಬೇಕಾದ್ರೆ, ಅಂದರೆ ನನಗೆ ಫುಲ್ ಏರ್ ಕಲರ್ ಬೇಕಾಗಿರಲಿಲ್ಲ. ನನಗೆ 10 ಹೇರಲ್ಲಿ ಕಲರ್ಸ್ ಬೇಕಾಗಿತ್ತು. ಅದಕ್ಕೆ ನಾನು 10 ಹೇರ್ ಕಲರ್ಸ್ ಯಾವ ರೀತಿ ಹಾಕ್ತಾಯಿದ್ರು ಅಂದರೆ, ಪೇಪರ್ ಕೊಡ್ತಾಯಿದ್ರು, ಮೇಲ್ಗಡೆ 10 ತಗೋತಾಯಿದ್ರು, ಹೇರ್ ತಗೋತಾಯಿದ್ರು, ಮತ್ತೆ ಹಾಕ್ತಾಯಿದ್ರು. ಮತ್ತು ನನಗೆ ಇದೇನಪ್ಪ ಈ ಥರ ಆಗ್ತಾ ಇದ್ದಾರಲ್ಲ ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ಮೇಡಮ್, ಇದೇ ಥರ ಹೇರ್ ಕಲರ್ ಹಾಕೋದು, ವೇಟ್ ಮಾಡಿ, ನಿಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ ಲಾಸ್ಟಲ್ಲಿ ಅಂತ ಹೇಳಿದ್ರು. ಅಂದರೆ ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಜನ ಅಂತೂ ತುಂಬಾ ಬರ್ತಾಯಿದ್ರು. ನನ್ನ ಜನನೂ ನೋಡ್ತಾ ಇದ್ದೆ, ಮತ್ತು ನನ್ನ ಹೇರ್ ಯಾವ ಥರ ಚೇಂಜ್ ಆಗ್ಬೋದು ಅಂತ ಅದನ್ನು ಥಿಂಕ್ ಮಾಡ್ತಾಯಿದ್ದೆ. ಹಾಗೂ ಈಗ ಹೇರ್ ಕರ್ಲಿ ಹೇರ್ ಸ್ಟ್ರೈಟಾಗಿ ಬರ್ತಾಯಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲಂತೂ ನನಗೆ ಒಂದು ಟ್ಯಾಟು ರಿಮೂವ್ ಮಾಡಿಸ್ಬೇಕಾಗಿತ್ತು. ಟ್ಯಾಟು ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾಯಿದ್ರು. ಆ ಟ್ಯಾಟು ಮೇಲೆ ಇನ್ನೊಂದು ಟ್ಯಾಟು ಹಾಕಿಸ್ಕೋಬೇಕು ಅಂತಂದರೆ ಅದೇ ಟ್ಯಾಟು ತೆಗಿಯಲ್ಲ, ಬಟ್ ಅದೇ ಟ್ಯಾಟು ಮೇಲೆ ಇನ್ನೊಂದು ಟ್ಯಾಟು ನಮ್ಗೆ ಬೇಕಾಗಿರೋದನ್ನು ಕ್ಲೋಸ್ ಅಪ್ ಮಾಡ್ತಾರೆ. ನೀಟಾಗಿ ಕ್ಲೋಸ್ ಮಾಡಿದ್ರು ಅದನ್ನು. ನನಗಂತೂ ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಂಡೆ ಅದನ್ನು. ನೋಡಿ, ನನಗೆ ಫಸ್ಟ್ ಟೈಮ್ ಇದ್ದಿದ್ದಕ್ಕೂ ಅದ್ರ ಮೇಲೆ ಬೇರೆ ಫ್ಲವರ್ ಹಾಕಿದ್ದಾರೆ. ಎಷ್ಟು ನೀಟಾಗಿ ಬಂದೈತೆ. ಪ್ರತಿಯೊಂದು ಸಲೂನ್, ಫ್ಯಾಮಿಲಿ ಸಲೂನ್ ಅಂತಂದರೆ ನಿಮ್ಗೆ ಏನು ಬೇಕು ಆ ಗ್ರೌಂಡ್ ಒಳಗಡೆ ಪ್ರತಿಯೊಂದೂ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ನೀವು ಸ್ಟೈಲಿಶ್ ಆಗೇ ಚೇಂಜ್ ಆಗ್ಬೋದು. ಒಬ್ಬ ಮನುಷ್ಯ ಸ್ಟೈಲಿಶ್ ಆಗೇ ಚೇಂಜ್ ಆಗ್ಬೋದು, ಅದಲು ಬದಲಾಗ್ಬೋದು ಅನ್ನೋದಕ್ಕೆ ನಾನೇ ಕಾರಣ. ಮತ್ತು ನೋಡಿ ಯಾವ ಥರ ರೆಡಿಯಾಗಿದೆ ಟ್ಯಾಟು. ನನಗಂತೂ ತುಂಬಾ ಇಷ್ಟ ಆಯಿತು. ಜನಗಳಂತೂ ತುಂಬಾ ರಶ್ ಇದೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲಂತೂ ಮಿಸ್ ಮಾಡ್ದೇ ವರ್ಕರ್ಗಳಿದ್ದಾರೆ. ನಿಮಗೆ ಯಾವ ರೀತಿ ಸಲೂನ್ ಕೊಡ್ಬೋದು ಅಂತ ತುಂಬಾ ವರ್ಕರ್ಗಳಿದ್ದಾರೆ ಅಲ್ಲಿ. ನಿಮ್ಗೆ ಯಾವ್ಯಾವ ಥರ ಬೇಕು ಆ ಥರ ನೀವು ವೆರೈಟಿಯಾಗಿ